ಖಂಡಿತವಾಗಿ ಯುವಕರಿಗೆ ನಿರುದ್ಯೋಗಿ ಅಂತಾರೆ ಜಾಬ್ಲೆಸ್ ಅಂತ ಆ ಥರ ಏನು ಇರೋದಿಲ್ಲ ಸರ್. ನಮ್ದು ಒಂದು ದೃಢ ಶಕ್ತಿನೂ ಒಂದು ಗಟ್ಟಿಯಾಗಿ ಮಾಡ್ದಂದ್ರೆ ಎಲ್ಲರಿಗೂ ಉದ್ಯೋಗ ಖಂಡಿತ ಇದೆ ಸರ್. ಆ ನಂತರ ವಿಶೇಷವಾಗಿ ಅಂದ್ರೆ ನೀವು ಪ್ರಶ್ನೆ ಕೇಳಿರಿ, ತಾವು ಒಂದು ವಿಕಲಚೇತನ ವ್ಯಕ್ತಿ ಇದನ್ನು ನಾನು ಒಂದು ಇಲ್ಲಿವರೆಗೆ 190 ಮಂದಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಟ್ಟಿದ್ದೀನಿ. ಆ ನಂತರ ಇದ್ರ ಯುವಕರಿಗೆ ಯಾರು ನನ್ನ ಜೊತೆಯಾಗಿ ಕೂಡ ಕೆಲಸ ಮಾಡ್ತಾರ ಅವ್ರಿಗೆ ಮನಸ್ಸಿನಿಂದ ಹಾರ್ದಿಕ ಸ್ವಾಗತ ಮಾಡ್ತೀನಿ. ಅವ್ರಿಗೆ ಎಲ್ಲ ಥರದ್ನು ಒಂದು ಮಾರ್ಕೆಟಿಂಗ್ ಆಯಿತು ಅಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಹಿಡಿದು ಟಾಪ್ ಟು ಬಾಟಮ್ ಅಂತ ಹೇಳ್ತಾರೆ. ಅಂದ್ರೆ ಕೆಳಮಟ್ಟದಿಂದ ಮೇಲ್ಮಟ್ಟ ಯಾವ ಥರ ಬರಬೇಕು ಇದ್ರ ಬಗ್ಗೆ ಎಲ್ಲದೂ ಮಾಹಿತಿ. ಕೋಳಿ ಸಾಕಾಣಿಕೆ ಬಗ್ಗೆ ಏನು ಮಾಡ್ತೀನಿ ನಾ, ಕಂಪೌಂಡ್ ಯಾವ ಥರ ಮಾಡೋದು, ಶೆಡ್ ಯಾವ ಥರ ಮಾಡೋದು, ಮರಿಗಳು ಯಾವ ಥರ ಹಾಕೋದು, ಮರಿಗಳು ಹಾಕಿದ್ಮ್ಯಾಗ ಮರಿಗಳಿಗೆ ಆಹಾರ ಯಾವ ಥರ ನೀಡಬೇಕು, ಆಹಾರ ಆಗಿದ್ಮ್ಯಾಗ ಮರಿಗಳಿಗೆ ಕಾವು ಯಾವ ಥರ ಕೊಡಬೇಕು, ಬ್ರೂಡಿಂಗ್ ಅಂತಾರೆ. ಆ ನಂತರ ಮರಿಗಳಿಗೆ ಲಸಿಕೆ ಯಾವ ಥರ ಮಾಡಬೇಕು, ವ್ಯಾಕ್ಸಿನ್ ಮ್ಯಾನೇಜ್ಮೆಂಟ್, ಫೀಡ್ ಮ್ಯಾನೇಜ್ಮೆಂಟ್, ಬ್ರೂಡಿಂಗ್ ಮ್ಯಾನೇಜ್ಮೆಂಟ್ ಪ್ಲಸ್ ಮಾರ್ಕೆಟಿಂಗ್ನು ಯಾವ ಥರ ಮಾಡ್ಬೋದು ಅದನ್ನು ನನ್ನಂಥ ಒಂದು ಅನ್ಎಜುಕೇಟೆಡ್ ಪರ್ಸನ್ ನಾ ಮಾಹಿತಿ ಕೊಡ್ಲಾಕ ನಾ ತಯಾರಿದ್ದೀನಿ. ಬರೀ ನನ್ನ ಜೊತೆ ನೀವು ಕೂಡ ಕೆಲಸ ಮಾಡೋದಂದ್ರೆ ಖಂಡಿತವಾಗಿ ಉದ್ಯೋಗಿ ಇದೆ, ಒಂದು ಸ್ವಾವಲಂಬಿ ಜೀವನ ಬದುಕಬಹುದು. ಕೋಳಿ ಸಾಕಾಣಿಕೆ 1000 ಕೋಳಿ ಸಾಕಾಣಿಕೆ ಮಾಡೋದಂದ್ರೆ ವೆಚ್ಚ ಬರೋದು 2.5 ಲಕ್ಷ ರೂಪಾಯಿವರೆಗೆ ವೆಚ್ಚ ಬರುತ್ತದೆ. ಅದರಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ವಿ, ಕಂಪೌಂಡ್ ಕಟ್ಟೋದಾಯ್ತು, ಶೆಡ್ ಕಟ್ಟೋದಾಯ್ತು, ಮರಿಗಳು 1000 ಮರಿ ಹಾಕೋದಾಯ್ತು, ಆ 1000 ಮರಿಗಳಿಗೆ ಆಹಾರ ಆಯಿತು, ಆ 1000 ಮರಿಗಳಿಗೆ ಲಸಿಕೆ ಆಯಿತು, ಎಲ್ಲ ಮರಿಗಳಿಗೆ ನೀರು ಕೊಡೋಕ್ಕೋಸ್ಕರ ಪಾತ್ರೆ, ದಾಣಿ ಗಿಡಕ್ಕೋಸ್ಕರ ಪಾತ್ರೆ, ಮತ್ತು ಇನ್ನಿತರ ಖರ್ಚು ಅಂದ್ರೆ ಭತ್ತದ ಹೊಟ್ಟು, ನುಗ್ಗಿಕಾಯಿ ಗಿಡಗಳು ಒಂದು 250 ನುಗ್ಗಿಕಾಯಿ ಗಿಡಗಳು ಹಚ್ಚಬೇಕಾಗ್ತದ. 250 ನುಗ್ಗಿಕಾಯಿ ಗಿಡಗಳು ಹಚ್ಚೋದಾಯ್ತು. ಆ ನಂತರ ಕೊಳತಿದ ಹೆಂಡಿ ಗೊಬ್ಬರ, ಒಳ್ಳೆಣ್ಣೆ ಖಾಲಿಗೆ ಡಬ್ಬೆ, ರೂಮ್ ಟೆಂಪರೇಚರ್ ಮೀಟ್ರ್ 200 ಅಥವಾ 300 ರೂಪಾಯಿ ಆನ್ಲೈನ್ನಲ್ಲಿ ಸಿಗುತ್ತದೆ. ಇದು ಎಲ್ಲ ಸಣ್ಣ ಪುಟ್ಟ ಖರ್ಚಾಗಿ ಹಿಡಿದಕ್ಕೆ 2.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತದ. ಆ ನಂತರ ನೀವು 2.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಿರ್ತದ, ನಿಮ್ಗೊಂದು ಸುಮಾರು ಒಂದು 5 ತಿಂಗಳಲ್ಲಿ ನಿಮ್ಮ ರೊಕ್ಕ ನಿಮ್ಗೆ ವಾಪಸ್ ಬಂದುಬಿಡುತ್ತದೆ. ಆ ನಂತರ ನಿಮ್ಮ ಹತ್ರ ಒಳ್ಳೆಯದು 500 ಕೋಳಿ, ಅದ್ರ ಹುಂಜ ಮಾರಾಟ ಮಾಡೋದಂದ್ರೆ 500 ರೂಪಾಯಿಗೆ ಒಂದು ಹುಂಜ, 500 ಹುಂಜ ಮಾರಾಟ ಮಾಡೋದಂದ್ರೆ ನಿಮ್ಗೆ 2.5 ಲಕ್ಷ ರೂಪಾಯಿ ನಿಮ್ದು ಇನ್ವೆಸ್ಟ್ಮೆಂಟ್ ಮಾಡಿದ ನಿಮ್ದು ರೊಕ್ಕ ನಿಮ್ಗೆ ಇದೇನು ಇನ್ವೆಸ್ಟ್ಮೆಂಟ್ ಖರ್ಚಾದ ಅದು ನಿಮ್ಗೆ ವಾಪಸ್ ಬರ್ತದ. 500 ಕೋಳಿ ನಿಮ್ಮ ಹತ್ರ ಮತ್ತೆ ಉಳಿತದ. 500 ಕೋಳಿಲಿಂದ ಪ್ರತಿದಿನ ಒಂದು 300 ಮೊಟ್ಟೆ ಬಂದು ಅಂದ್ರೆ ಆ 300 ಮೊಟ್ಟೆ ಮಾರಾಟ ಮಾಡೋಕ್ಕೆ ಪ್ರತಿ ತಿಂಗಳ ಒಂದು 50,000 ರೂಪಾಯಿ ತಮ್ಗೆ ಖಂಡಿತವಾಗಿ ಆದಾಯ ಆಗ್ಬೋದು. 50,000 ರೂಪಾಯಿ ಅಂದ್ರೆ ಸರ್ ಇವತ್ತಿನ ಡೇಟಿಗೆ ಏನದ, ಒಂದು ಗೌರ್ಮೆಂಟ್ ಸರ್ವೆಂಟ್ ಸರ್ಕಾರಿ ನೌಕರ ಏನು ಮಾಸ್ತರ್ ಇದ್ದಾರೆ, ಮಾಸ್ತರ್ ಕೂಡ 50,000 ರೂಪಾಯಿನೇ ಸಂಬಳ ಇದೆ. ಆದ್ರೆ ಅವರು ಉದ್ಯಮಿ ಅನ್ನಿಸ್ತಾರ. ನಿರುದ್ಯೋಗಿ ಅಂತ ಅಂತೀರಂದ್ರೆ ನಿಮ್ಮ ಹತ್ರ ಒಂದು 10 ಗುಂಟೆ ಭೂಮಿ ಸುಲಭವಾಗಿ ನಮ್ಮ ಭಾರತದಾಗ ಏನದ ಸರ್, ಪ್ರತಿಯೊಂದು ಗ್ರಾಮೀಣ ಭಾಗದಾಗ ಎಲ್ಲರಿಗೊಂದು ಹೊಲ ತೋಟ ಖಂಡಿತ ಇದೆ. ಬಡು ಅನ್ನೋರು 10 ಗುಂಟೆ ಭೂಮಿದಾಗ ಖಂಡಿತ ಸಿಗ್ತದೆ. ಖಂಡಿತ 10 ಗುಂಟೆ ಭೂಮಿಯಲ್ಲಿ ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡೋದಂದ್ರೆ ಪ್ರತಿ ತಿಂಗಳ ಒಂದು 50,000 ರೂಪಾಯಿ ನಿಮ್ಗೆ ಆದಾಯ ಐತಂದ್ರೆ ಸ್ವಾವಲಂಬಿಯಾಗಿ ತಾವು ಕೂಡ ಖಂಡಿತ ಬದುಕಬಹುದು. ಅದ್ರ ಬಗ್ಗೆ ಏನು ಇದ್ರದಾಗ ಸಂಕೋಚ ಏನೂ ಇಲ್ಲ ಇದ್ರದಾಗ. ಸರ್, ಈಗ ಕೋಳಿ ಸಾಗಾಣಿಕೆ ಆಯಿತು, ಇದು ಕುರಿ ಸಾಗಾಣಿಕೆ ಆಯಿತು, ಯಾವುದೇ ಒಂದು ಉದ್ಯಮ ಕೈ ಹಾಕ್ಬೇಕಾದ್ರೆ ಮುಖ್ಯವಾಗಿ ತರಬೇತಿ ಬೇಕಾಗುತ್ತಾ ಇಲ್ಲ? ಖಂಡಿತವಾಗಿ ತರಬೇತಿ ಅವಶ್ಯಕತೆ ಇದೆ ಸರ್. ಅಂದ್ರೆ ಯಾವ ಥರ ಆಗಿದೆ, ಒಂದು ಜಸ್ಟ್ ಈಗ ವೀಕ್ಷಕರು ನೋಡ್ಲತ್ತಾರ ಕೈದಾಗ ಮೊಬೈಲ್ ಅದ, ಆ ಮೊಬೈಲ್ ಕೈದಾಗ ಹಿಡಿದಿದ್ದಾಗ ಅದು ಹೇಳ್ತಾರ ಇದು ಇಷ್ಟು GB ರ್ಯಾಮ್ ಅದ, ಇಷ್ಟು ಮೆಮೊರಿ ಅದ, ಇದೆಲ್ಲ ಯಾವ ಥರ ಹೇಳ್ತಾರ. ಆದ್ರೆ ರೈತರ ಪರಿಸ್ಥಿತಿ ಒಂದು ಈ ಥರ ಆಗಿದೆ ಸರ್. ನಾವು ಒಂದು ರೈತರ ಪರಿಸ್ಥಿತಿ ಎಂಬುದಂದ್ರೆ ನಮ್ದು ಒಂದು ಎಜುಕೇಶನ್ ಸಿಸ್ಟಮ್ ಒಂಥರ ಈ ಥರ ತಪ್ಪಾಗಿದೆ. ಈಗ ನೋಡೋಂಥ ವೀಕ್ಷಕರು ಅವ್ರ ಕೈದಾಗ ಮೊಬೈಲ್ ರ್ಯಾಮ್ ಎಷ್ಟದ, ಎಷ್ಟು GB ಅದ, ಅದು ಏನೇನೋ ಅದ, ಅದ್ರ ಬಗ್ಗೆ ಸಾಕಾದಷ್ಟು ಮಕ್ಕಳು ಹೇಳ್ತಾರೆ. ನನ್ನ ಮಗನೇ ಈಗ ನಿಮ್ಮ ಆಫೀಸ್ದಾಗ ಬಂದಿದ್ದ ತಕ್ಷಣ ನಿಮ್ಮ ಮೊಬೈಲ್ ಬಗ್ಗೆ ಅವಾಗ ಹೇಳೋದಿಲ್ಲ. ಮೊಬೈಲ್ ಬಗ್ಗೆ ಇದು ಒಂದು ಕಾಮನ್ ಆಗಿ ಒಂದು ವಿದ್ಯೆ ಎಲ್ಲರಿಗೂ ಸಿಕ್ಕಿದೆ. ಆದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಚಹಾ ಕುಡಿತೀವಿ. ಚಾನಲ್ಲಿ ಅಲ್ಲ ಹಾಕಿ ಚಹಾ ಹಾಕಿ ಅಂತ ಮನ್ಯಾಗ ತಾಯಿ ಆಯ್ತು, ನಮ್ಮ ಅಕ್ಕಂಗಿಯರಿಗೆ ಆಯ್ತು, ನಾವು ಅಲ್ಲ ಹಾಕಿ ಚಹಾ ಮಾಡಕ್ ಹೇಳ್ತೀವಿ. ಆದ್ರೆ ನಿಜವಾಗಿ ಅಲ್ಲ ಬೆಳಿಬೇಕಂದ್ರೆ ಎಷ್ಟು ದಿನ ಬೇಕಾಗ್ಯದ? ಇದೊಂದು ಜ್ಞಾನ ಆದಾಯ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿವಿ. ಇದು ಮಕ್ಕಳಿಗೆ ನಾವು ಇಲ್ಲಿವರೆಗೆ ನಾವು ನಿಜವಾಗಿ ಕೊಟ್ಟಿಲ್ಲ. ಈಗ ಒಂದು ಪಲ್ಯ ಉಣ್ತೀವಿ, ಪಲ್ಯ ಉಂಬೋಗಿ ಅದು ಪಲ್ಯ ಬೆಳಿಬೇಕಂದ್ರೆ ಎಷ್ಟು ದಿನ ಟೈಮ್ ಬೇಕಾಗ್ತದ? ಇದು ಯಾರಿಗೂ ಗುರುತಿಲ್ಲ. ಅಂದ್ರೆ ರೈತರ ಕಡೆ ಏನಾದ ಗಮನ ಭಾಳ ಮಂದಿ ಕಡಿಮೆ ಕೊಟ್ಟಾರ. ನಿಮ್ಮ ವೀಕ್ಷಕರಿಗೆ ನಾ ಮನಸಾರಿ ವಿನಂತಿ ಮಾಡ್ತೀನಿ, ನಿಮ್ಮ ಮಕ್ಕಳಿಗಾಯ್ತು ಒಂದು ಈ ಥರ ವಿದ್ಯಾಭ್ಯಾಸ ಕೊಡಿ. ರೈತರದ್ದು ಏನದ, ಅದ್ರ ಬಗ್ಗೆ ಬೆಳೆ ಬಗ್ಗೆ ಎಷ್ಟು ಬೆನಿಫಿಟ್ ಅದ, ಇದು ತಿಂಬರ್ಲಿಂದ ಏನು ಬೆನಿಫಿಟ್ ಅದ. ಈಗೀಗ ಇದು ಕೋವಿಡ್ ಆದಾಗ ಹಿಡಿದು ಇದು ವಿದ್ಯಾ ಬಂದದ, ಇದು ಪ್ರೋಟೀನ್ ಏನದ, ನ್ಯೂಟ್ರಿಷನ್ ಏನದ, ಅದು ಇಷ್ಟು ವಿದ್ಯಾ ಬಂದದ.
ಆದ್ರೆ ಬೆಳೆ ಬಗ್ಗೆನೂ ಅಷ್ಟು ಮಾಹಿತಿ ಕೊಡಿ. ಅಲ್ಲ ಬೆಳಿಬೇಕಂದ್ರೆ ಎಷ್ಟು ದಿನ ಬೇಕು, ಕೊತ್ತಿಂಬರಿ ಬೆಳಿಬೇಕಂದ್ರೆ ಎಷ್ಟು ದಿನ ಬೇಕು, ಮೇಥಿ ಬೆಳಿಬೇಕಂದ್ರೆ ಎಷ್ಟು ದಿನ ಬೇಕು, ಇದ್ರ ಬಗ್ಗೆ ನಾವು ಜಾಗೃತಿ ಎಲ್ಲರೂ ನಾವು ಮಾಡಬೇಕು. ತಮ್ಗೆ ಒಂದು ಮನಸ್ಸಿನ ಒಂದು ವಿನಂತಿ ಮಾಡ್ತೀನಿ ಸರ್, ತಾವು ಒಂದು ಸಾವಯವ ಕೃಷಿ ಬಗ್ಗೆ ತಾವು ಒಂದು ವಿಡಿಯೋ ಮಾಡಿ, ಸಾವಯವ ಕೃಷಿದಾಗ ಏನದ ಒಂದಿನ ಸರ್ ಹಲವಾರು ಬೆಳೆ ತೆಗಿಬಹುದು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ನನ್ನಿಂದ ಮತ್ತೆ ಎಲ್ಲಾ ರೈತರ ಕಡೆನೂ ನಿಮ್ಗೊಂದು ವಿನಂತಿ ಮಾಡ್ತೀನಿ, ಒಂದು ದೊಡ್ಡದು ತೋಟಗಾರಿಕೆ ದೊಡ್ಡದು ಹೊಲ ಅವ್ರ ಕಡೆ ಹೋಗ್ಬೇಡಿ. ಚಿಕ್ಕದವ್ರು 1-2 ಎಕರೆ ಭೂಮಿದಾಗ ಅವ್ರು ಸಾವಯವ ಕೃಷಿ ಯಾವ ತರ ಮಾಡಿದ್ದಾರೆ ಆ ತರ ಅವರು ಸಾವಯವ ಕೃಷಿ ಬಗ್ಗೆನು ಖಂಡಿತ ತಾವು ಸ್ವಲ್ಪ ರೈತರಿಗೆ ನಿಮ್ ಮುಖಾಂತರ ನೀವು ಒಂದು ಮಾಧ್ಯಮ ಮುಖಾಂತರ ಎಲ್ಲರಿಗೂ ಅದ್ರ ಬಗ್ಗೆ ಒಲವು ಸ್ವಲ್ಪ ಹೆಚ್ಚಿಗೆ ತೋರಿಸಿ ಅಂತ ನಿಮ್ಗೊಂದು ನನ್ನ ಮನಸಾರೆ ವಿನಂತಿಯನ್ನು ಕೋರುತ್ತೇನೆ. ಸರ್, ಈಗ ನೀವು ವಿಕಲಚೇತನರಾಗಿದ್ರಲ್ಲ, ಇದು ಹುಟ್ಟಿದಾಗಿದ್ದನಾಗಿದ್ರೆ ನಾನು ಹುಟ್ಟಿದ ನಂತರ? ಇಲ್ಲ ಸರ್, ನಾ 1 ವರ್ಷದಿಂದ ಇದ್ದಿದ್ದ. 1 ವರ್ಷದಾಗಿದ್ದಾಗ ಇದು ಪೋಲಿಯೋ ಮ್ಯಾಕ್ಸಿಮಮ್ ಇದು ಪರ್ಸೆಂಟೇಜ್ ಏನಾಗಿದೆ ಇದು 80 to 85 ವರೆಗೆ ಮಕ್ಕಳು ಏನು ಇದ್ದಾರೆ ಬಾರ್ನ್ ಅಂದ್ರೆ ಆ ಸಂದರ್ಭದಾಗ 80ರಿಂದ 85 ಏನು ಹುಟ್ಟಿದ್ದಾರೆ ಆ ಮಕ್ಕಳಿಗೆ ಒಂದು ಪೋಲಿಯೋ ಪ್ರಮಾಣ ಬಹಳ ಹೆಚ್ಚಿಗಾಗಿದೆ. ಅದ್ರಲ್ಲಿ ನನ್ನ ಕೂಡ ಒಂದು ಅದೃಷ್ಟ, ಆ ಅದೃಷ್ಟನು ಅಂತ ಹೇಳ್ತಾ ಬರೋದಿಲ್ಲ. ಯಾಕಂದ್ರೆ ಅದೃಷ್ಟ ಅಂದ್ರೆ ನಾ ಅದು ಏನು ಸಾಧನೆ ಮಾಡಿಲ್ಲ, ನಾ ಒಂದು ವಿಕಲಚೇತನ ವ್ಯಕ್ತಿ ಇದ್ದೀನಿ, ನಾ ಮನೆಯಲ್ಲಿ ಮತ್ತೊಬ್ಬರ ಮ್ಯಾಗ ನಿರ್ಭರ ಇದ್ದೀನಿ ಅಂದ್ರೆ ಅದು ಅದೃಷ್ಟ ಅನ್ಬೋದು. ಆದ್ರೆ ಅದೃಷ್ಟನು ಅನ್ಸಕ್ ಬರೋದಿಲ್ಲ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅದೃಷ್ಟನು ಅನ್ಬೋದು. ಯಾಕಂದ್ರೆ ಈಗ ನನ್ನ ಮಗಳಿದ್ದಾಳೆ, ಮಗಳು ಈಗ ಎಲ್ಲಿದ್ರೆ ಎತ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ನಂಗೆ ಸಮಸ್ಯೆ ಅದ, ಅದು ಒಂದು ಸ್ವಲ್ಪ ಪುಟ್ಟ ಸಮಸ್ಯೆ ಅಂತ ನಂಗೆ ಅನ್ನಿಸ್ತದ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದ. ಇದು ಸಮಸ್ಯೆ ಆಗ್ಯದ ಅಂತ ನಾ ಏನು ಇದು ಮಾಡಿಲ್ಲ. 80ರಿಂದ 85 ಪರ್ಸೆಂಟೇಜ್ ಭಾಳ ಮಂದಿಗೆ ಆಗೈತೆ. ಅದ್ರದಾಗ ನನ್ನ ಒಂದು ಪೋಲಿಯೋ ಎಫೆಕ್ಟ್ ಇದೆ ಸರ್, ಪೋಲಿಯೋ ಹೊರತು ಬೇರೆ ಯಾವ್ದು ಇಲ್ಲ. ಸರ್, ದೇವರು ಏನಾದ್ರು ಒಂದು ಕೊರತೆ ಕೊಟ್ಟಿರ್ತಾನೆ, ಆ ಕೊರತೆ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದನ್ನ ಬಿಟ್ಟು ಮುಂದಿನ ದಾರಿ ಏನು ಅಂತ ವಿಚಾರ ಮಾಡಿ ನಾವು ಮುನ್ನುಗ್ತಾ ಹೋದ್ರೆ ಮುಂದಿನದೆಲ್ಲ ಸುಲಭ ಆಗುತ್ತೆ ಅನ್ನೋದು ಎಷ್ಟು ನಿಜ ಸರ್ ನಿಮ್ಮ ಪ್ರಕಾರ? ಹಣ್ಣು ಸರ್, ನಿಜವಾಗಿ ಒಂದು ತುಂಬಾ ಚೆನ್ನಾಗಿ ಪ್ರಶ್ನೆ ತಾವು ಕೇಳಿದಿರಿ. ದೇವ್ರು ಒಂದು ಕೊರತೆ ಕೊಟ್ಟಾನಂದ್ರ ಮಂದಿ ಏನಾದ ನನ್ನ ಟೈಮ್ ಸುಮಾರದ. ಇದು ಗ್ರಾಮೀಣ ಭಾಗದಾಗೆ ಇತ್ತು, ಒಂದು ಎಲ್ಲರ ಕಡೆ ಒಂದು ಸರ್ವಸಾಧಾರಣ ಪ್ರಚಲಿತ ವರ್ಡ್ ನಡೆದಾದ ನನ್ನ ಟೈಮ್ ಚೆನ್ನಾಗಿಲ್ಲ, ನಂದು ರಾಶಿ ಚೆನ್ನಾಗಿಲ್ಲ ಇದು ಹೇಳ್ತಾರ. ಇದು ಏನಿಲ್ಲ ಸರ್, ನಾವು ಒಂದು ನಿಜವಾಗಿ ಮನಸ್ಸಿನಿಂದ ಒಂದು ಶ್ರಮ ಪಟ್ಟಂದ್ರೆ ಖಂಡಿತ ಇದು ಸಾಧನೆ ಎಲ್ಲಾರನ್ನೂ ಪಡಿಬಹುದು. ಆದ್ರೆ ಇದು ಕೊರತೆ ಅಂತ ಯಾವಾಗ್ನೂ ತಿಳ್ಕೊಬಾರ್ದು. ದೇವರು ಒಂದು ಕಡಿಮೆ ಕೊಟ್ಟ, ನನ್ 100 ವಿದ್ಯೆ ನನ್ಗೆ ಹೆಚ್ಚಿಗೆ ಕೊಟ್ಟಾನ ಅಂತ ಅಂತೀನಿ. ನಾನು ಕಡಿಮೆ ಕೊಟ್ಟಿರಂದ್ರೆ ಒಂದೇದು ಶರೀರದಿಂದ, 2ನೇ ಅಂದ್ರೆ ವಿದ್ಯಾಭ್ಯಾಸ. ಆದ್ರ ಅದು ಬಿಟ್ಟಿಕ್ಕೆ ದೇವ್ರು ನನ್ ಸಕ್ಕದಷ್ಟು ನನ್ಗೆ ಎಲ್ಲಾನು ಒಲವು ಮಾಡ್ಯಾನ. ನನ್ ದೇವ್ರಿಗೆ ನಿಜವಾಗಿ ದೇವ್ರಿಗೆ ನಮ್ಮ ತಾಯಿ ತಂದಿಗೆ ನಿಜವಾಗ್ನೂ ಒಂದು ಧನ್ಯವಾದನು ಹೇಳಕ್, ಅದು ಧನ್ಯವಾದ ಶಬ್ದನು ಅದು ನನ್ ಕಡಿಮೆ ಅನಿಸ್ತಾ ಇದೆ. ಆದ್ರೆ ತಾವು ವೀಕ್ಷಕರಿಗೆ ಮತ್ತೊಮ್ಮೆ ನಿಮ್ ಗಮನಕ್ಕೆ ತರಿಸ್ತೀನಿ, ನೀವು ಅದು ಯೋಚನೆ ಮಾಡಬೇಡ್ರಿ. ನನ್ನ ಟೈಮ್ ಸುಮಾರದ, ನಮ್ ಕಲಬುರ್ಗಿದಾಗ ಅಂತಾರ ನನ್ನ ಟೈಮ್ ಸುಮಾರದ. ಟೈಮ್ ಸುಮಾರು ಏನು ಇಲ್ಲ, ನಮ್ಮ ಚಟಗಳು ಸುಮಾರು ಇರ್ಬೋದು, ನಿಮ್ ಯೋಚನೆ ಸುಮಾರು ಇರ್ಬೋದು. ಆದ್ರೆ ನೀವು ಒಂದು ದೃಢ ಸಂಕಲ್ಪ ತಗೋರಿ. ನಿಮ್ ಕೋಳಿ ಸಾಕಾಣಿಕೆ ಬಗ್ಗೆ ಏನೋ ಒಂದು ಮಾಹಿತಿ ಬೇಕಾದ್ರೆ ಖಂಡಿತ ತಾವು ನನ್ನ ಸಂಪರ್ಕ ಮಾಡಿ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ತಾವು ಸಂಪರ್ಕ ಮಾಡೋದಂದ್ರೆ ಕೋಳಿ ಸಾಕಾಣಿಕೆದಾಗ ಸ್ವಾವಲಂಬಿ ಜೀವನ ಬದುಕೋಕ್ಕೋಸ್ಕರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಪ್ರಥಮ ಬಾರಿಗೆ ನನ್ಗೆ ಅನಿಸ್ತಾ ಇದೆ. ಇಲ್ಲಿವರೆಗೆ ಹೊಲ್ದಾಗ ಯಾರು ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಹೇಳಿಲ್ಲ. ಯಾರು ಆಫ್ಲೈನ್ ಹೇಳಾರ, ಯಾರು ಆನ್ಲೈನ್ ಹೇಳಾರ. ಅದ್ರ ಒಂದು ಹಾಲ್ದಾಗ್ನು ಸಾಕದಷ್ಟು ಟ್ರೈನಿಂಗ್ ಕೊಡ್ತಾರ. ಈಗ ನಾ ಹೊಲ್ದಾಗೆ ಟ್ರೈನಿಂಗ್ ಕೊಡ್ಲಾತೀನಿ. ಟ್ರೈನಿಂಗ್ ಬಗ್ಗೆ ಮಾಹಿತಿ ಬೇಕಾದ್ರೆ ನಿಮ್ದು ಒಂದು ಸ್ಥಳ ನಿರ್ಧಾರ ಮಾಡೋಕ್ಕೋಸ್ಕರ ನೀವು ಕರೆ ಮಾಡಿ, ಅದ್ರ ಬಗ್ಗೆ ವಿವರವಾದ ಮಾಹಿತಿ ಹೇಳ್ತೀನಿ. ಈಗ ಈ ಮುಂದೆ ನೀವು ಅನ್ಬೇಡ್ರಿ ನನ್ಗೆ ಒಂದು ನಿರುದ್ಯೋಗಿ ಇದ್ದೀನಿ, ಯುವಕರು ಯುವತಿ ಇರ್ಲಕ್ಕ, ಇವನ್ ಸರ್ಕಾರಿ ನೌಕರಿ ನಿವೃತ್ತಿ ಆಗದಿದ್ದವ್ರು ಇದು ವ್ಯವಸಾಯ ಸುಲಭವಾಗಿ ಮಾಡ್ಬೋದು. ನಾ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ನಿಮ್ ಕೈಲಿಂದ ಯಾಕೆ ಆಗೋದಿಲ್ಲ ಅಷ್ಟೇ. ಅದು ಬಿಟ್ಟು ಮತ್ತೆ ಬೇರೆ ಏನು ಇದು ಕರ್ದಾಗ ದೊಡ್ಡ ಸರ್ಕಸ್ ಇಲ್ಲ ಅಂದ್ರೆ ಮಂದಿ ಏನು ಮಾಡ್ತಾರ, ಅಂಜಿಸ್ತಾರ. ಕೋಳಿ ಸಾಕಾಣಿಕೆ ಮಾಡೋದಂದ್ರೆ ರೋಗ ಬಂದ್ ಸಾಯ್ತಾವ, ಅದು ಹವಾಮಾನದಾಗ ಬದುಕಂಗಿಲ್ಲ. ಇದು ಬರೇ ಕೆಲವೊಬ್ಬರು ಮಂದಿ ಅವ್ರ ಸ್ವಂತ ಉದ್ಯಮಕ್ಕೋಸ್ಕರ ಇದು ಕೋಳಿ ಸಾಕಾಣಿಕೆ ವ್ಯವಸಾಯ ಖರಾಬ್ ಅಂತ ಹೇಳ್ಯಾರ. ಇದು ಕೋಳಿ ಸಾಕಾಣಿಕೆ ಸುಲಭವಾಗಿ ಮಾಡೋಂತ ನನ್ನಂತ ಒಂದು ಅನ್ಎಜುಕೇಟೆಡ್ ಪರ್ಸನ್ ನಾ ಮಾಡ್ತೀನಿ ಅಂದ್ರೆ ನೀವು ಖಂಡಿತ ಮಾಡ್ಬೋದು. ಇದಕ್ಕೇನು ಭಾಳ ದೊಡ್ಡದು ರಾಕೆಟ್ ಸೈನ್ಸ್ ಇಲ್ಲ, ಇದಕ್ಕೊಂದು ಡಿಗ್ರಿನೇ ಬೇಕಾಗ್ಯದ. ಇದು ಡಿಗ್ರಿ ಇತ್ತಂದ್ರೆ ನೀವು ಇದು ಡಾಕ್ಟರ್ ಆತಾನಂತ ಹೆಂಗದ ಆ ಥರ ಇದಕ್ಕೇನು ಡಿಗ್ರಿದ ಅವಶ್ಯಕತೆ ಇಲ್ಲ. ಸುಲಭವಾಗಿ ಮಾಡೋಂಥ ವ್ಯವಸಾಯ ಒಂದೇ ಒಂದು ವ್ಯವಸಾಯ, ಕಡಿಮೆ ವೆಚ್ಚದಲ್ಲಿ ಮಾಡುವಂಥ ಒಂದೇ ಒಂದು ವ್ಯವಸಾಯ ಬರೀ ಕೋಳಿ ಸಾಕಾಣಿಕೆ ಅಂತ ನಾ ಸ್ವಂತ ಹೇಳಕ್ ಇಚ್ಛೆ ಬಯಸ್ತೀನಿ ಸರ್.